ನಮಸ್ತೆ ಫ್ರೆಂಡ್ಸ. ಭಾನುವಾರ ಮರುಳಿ ಐತೆ, ಬಸ್ ಮಾಡಿದ್ದೀನಿ ಬೆಂಗಳೂರಾಗ, ಬರ್ರಿ ಹೋಗೋಣ ಅಂದ್ಬಿಟ್ಟು ಫೋನ್ ಮಾಡಿದ್ರು. ಅದಕ್ಕೆ ನಾನು ಬಸ್ ಮಾಡೈತೆ ಅಂತ ಹೇಳ್ಬಿಟ್ಟು ಬಸ್ಸಿಗೆ ಬಂದೆ. ಇಲ್ಲೇ ನಮ್ಮ ಕೋಲಾರಾಗ ಕೀಲ್ಕೋಟೆಗೆ ನಿಲ್ಸಿತ್ತು ಬಸ್ಸಾಗ ಒಬ್ಬೊಬ್ಬರು ಚೆನ್ನಾಗಿ ಬರ್ತಾಯಿದ್ರು. ಬಂದು ಹುಡುಗರೆಲ್ಲ ಡ್ಯಾನ್ಸ್ಗಳು ಆಡ್ತಾಯಿದ್ರು. ಬಸ್ಸನ್ನು ಓಟಾಗೆ ಒಳ್ಳೆ ಕಲೆ ಸಿಬ್ಬಳ್ಳಿ ಆಡ್ಕೊಂಡು ನಮ್ಮ ಹುಡುಗರು ಹೆಣ್ಮಕ್ಳು ಎಲ್ಲ ಡ್ಯಾನ್ಸ್ಗಳು ಮಾಡಿದ್ರು. ನಮ್ಮರ ಕಾಲದಾಗ ದೊಡ್ಡದು ನಮ್ಮ ಕಾಲದಾಗ ಇಂಥ ಡ್ಯಾನ್ಸ್ಗಳು ಒಂದು ಫುಲ್ ಇಷ್ಟ ಎಲ್ಲರಿಗೂ. ಅದಕ್ಕೆಲ್ಲ ಆಡ್ಕೊಂಡು ಬೆಂಗಳೂರು ಗಂಟೆ ಹೆಂಗೆ ಹೋದ್ರೆ ಅಂತ ಗೊತ್ತಾಗೇ ಇಲ್ಲ. ಒಳ್ಳೆ ಎಂಜಾಯ್ ಮಾಡ್ಕೊಂಡು ಬಂದರೆ ನಮ್ಮ ಬೆಂಗಳೂರಾಗ JC ರೋಡಾಗ ಒಂದು ಚರ್ಚು. ಆ ಚರ್ಚಿಗೆ ಬರೋಕ್ಕೆ ದಾರಿಲೇ ತಪ್ಪೋಗ್ಬಿಡ್ತು. ನಮ್ಗೆ ಎಲ್ಲೆಲ್ಲೋ ಸುತ್ತಗಳು ಹಾಕೊಂಡು ಹಾಕಿದಾಗ ರೌಂಡ್ಗಳು ಹಾಕ್ಕೊಂಡು ಬಂದರೆ ಈ ಚರ್ಚಸ್ ನನಗೂ ಗೊತ್ತಿಲ್ಲ. ಹೊಸ್ದಾಗಲ್ಲ ನಾವು ಬರ್ತಾಯಿರೋದು. ಈ ಹೊಸ್ದಾಗ ಮರುಳು ಫಂಕ್ಷನ್ ಇಟ್ಕೊಂಡಿದ್ರು. ಅಲ್ಲೇ ಚೌಟ್ರಿ ಒಳಗೆ ರಿಸೆಪ್ಷನ್ ಥರ ಎಲ್ಲ ಮಾಡಿದ್ರು. ನಮ್ಗೆ ಊಟಕ್ಕೆ ಹೋಗ್ತಾಯಿರೋದು. ಊಟಕ್ಕೆ ಹೋಗೋರ್ಗೆ ಈ ರಿಸೆಪ್ಷನ್ಲೆಲ್ಲ ನೋಡೋಕ್ಕಾಗಲ್ಲ ಅಂದ್ಬಿಟ್ಟು ಕೆಳಗೆ ಊಟದಲ್ಲಿತ್ತು. ಹತ್ರಕ್ಕೆ ಬಂದರೆ ಅಲ್ಲಿ ಬಂದೆ ಒಂದೆರಡು ವೀಡಿಯೋ ಮಾಡೋಣ ಅಂತ ಫೋನ್ ಎತ್ಕೊಂಡೆ. ಜನಗಳು ತುಂಬ ಆಗಿದ್ರು. ಎಲ್ಲ ನಮ್ಮ ನೆಂಟರುಗಳು ಅವರು ಬೇರೆಯವರು ಎಲ್ಲ ಇದ್ದರು. ಒಳ್ಳೊಳ್ಳೆ ಬಾಡುಗಳು, ಮಟನ್ಗಳು, ಚಿಕನ್ಗಳು, ಕಬಾಬ್ಗಳು ಎಲ್ಲ ಹಾಕಿದ್ರು. ಅದೇ ಅವನ್ನ ವೀಡಿಯೋ ಮಾಡೋಕ್ಕೆ ಆಗಿಲ್ಲ ನನ್ನ ಕೈಗೆ. ಯಾಕಂದ್ರೆ ತಿನ್ನೋ ಇದ್ರಾಗ ಇರ್ತೀರಿ, ತಿನ್ನೋ ಮೂಡಾಗಿರೋರ್ಗೆ ನಮ್ಗೆ ವೀಡಿಯೋಗಳು ಮಾಡೋಕ್ಕಾಗಲ್ಲ. ಅದಕ್ಕೆ ಸ್ಟಾರ್ಟಿಂಗಿಗೆ ಒಂದು ವೀಡಿಯೋಗಳು ಮಾಡ್ಕೊಂಡು ಆಚೆಗೆ ಬಂದರೆ ಇಲ್ಲಿ ಐಸ್ ಕ್ರೀಮ್ಗಳು, ಏನದು ಬೀಡುಗಳು ಎಲ್ಲ ಕೊಡ್ತಾಯಿದ್ರು. ನಾನು 2 ಐಸ್ ತಿನ್ನೆ, ಒಂದು ಬೀಡ ತಿನ್ನೆ, ಬೋಲೆ ಇತ್ತು. ಎಲ್ಲ ತಿನ್ಬಿಟ್ಟು ಆಚೆಗೆ ಬಂದೆ. ನೋಡಿ, ಇದೇ ಚರ್ಚು. ಈ ಚರ್ಚ್ ಒಳಗೆ ಅವ್ರು ಇಟ್ಕೊಂಡಿದ್ದು. ಯಾಕಂದರೆ ನಮ್ಮ ಹಿಂದೂಗಳ ದೇವಸ್ಥಾನಕ್ಕೆ ಕೊಡಲ್ಲ.